ಬೇದರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ದಲಿತ ವಿರೋಧಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರ ದಲಿತ ವಿದ್ಯಾರ್ಥಿಗಳು ಓದುವ ಮೊರಾರ್ಜಿ ಶಾಲಾ ಮಕ್ಕಳಿಗೆ ಕೊಡುವ ಸೌಲಭ್ಯಗಳಿಗೆ ಕತ್ತರಿ ಹಾಕಿದೆ ಎಂದು ಆರೋಪಿಸಿದ್ರು. ದಲಿತರ ಯೋಜನೆಗಳಿಗೆ ಬಳಸಬೇಕಾದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿದೆ. ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ಪ್ರತಿಭಟನಾಕಾರರು ಲೇವಡಿ ಮಾಡಿದ್ರ. ಈಗ ದಲಿತರ ವಿವಿಧ ಯೋಜನೆಗಳಿಗೆ ಮೀಸಲಿಟ್ಟ ಹಣದ ಮೇಲೆ ಸರ್ಕಾರ ಕಣ್ಣು ಹಾಕಿದ್ದು ಇದು ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿಯಾಗಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ರ. ಅವಕಾಶವಾದಿ ಎನ್ನುವಂತ ಒಂದು ಶಬ್ದಕ್ಕೆ ಪರಿಪೂರ್ಣ ಅರ್ಥ ಯಾರಾದರೂ ಕೊಡ್ತಾರಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೆ ದೇವೇಗೌಡರ ಜೊತೆ ಉಪಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಹುಟ್ಟು ಯಾವ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿಯವರಿಗೆ ತಂದಿತ್ತೋ, ಯಾವ ನಾಯಕರವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರು, ಅವರನ್ನು ಬಿಟ್ಟು ಅಹಿಂದ ಅಂತೇಳಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಅಂತ ಹೇಳಿ ಸಂಘಟನೆಯನ್ನು ಕಟ್ಕೊಂಡು ಆ ಸಂಘಟನೆ ಹೆಸರಿನ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವಕಾಶವಾದಿತನದ ಒಂದು ಗುಣದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ದಲಿತ ಎಂಬ ಒಂದು ಶಬ್ದ ಅವ್ರಿಗೆ ಕೇವಲ ಅವಕಾಶವಾದಿತನಕ್ಕಷ್ಟೇ ಸೀಮಿತದ. ಕಳೆದ ಬಜೆಟ್ನಲ್ಲಿ ಅವರು SC STಗೆ ಬಜೆಟ್ ಮೀಸಲಿಟ್ಟಿದ್ರು. ಅದರಲ್ಲಿ 1134 ಕೋಟಿ ರೂಪಾಯಿ ಇವತ್ತು ಆ ಬಜೆಟ್ನಲ್ಲಿ ಹಣವನ್ನು ಕಡಿತಗೊಳಿಸಿ ಆ ಪುಕ್ಕಟೆ ಸ್ಕೀಮ್ಗಳಿಗೆ ಕೊಡ್ತಾ ಇದ್ದಾರೆ. ಅವರದೇ ಮಂತ್ರಿಗಳು ಮಹದೇವಪ್ಪನವರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಸದನದಲ್ಲಿ ಹೇಳ್ತಾರೆ, ನಾನು ಭಾರವಾದ ಹೃದಯದಿಂದ ಇದನ್ನು ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಸರ್ಕಾರಗಳು ಯಾವುದಕ್ಕಾಗಿರೋದು ಅಂದರೆ ಈ ಸರ್ಕಾರಗಳು ದೀನ ದಲಿತರ ಉದ್ಧಾರಕ್ಕಾಗಿರೋದು. ಶ್ರೀಮಂತರಿಂದ ಟ್ಯಾಕ್ಸ್ ತೊಗೊಂಡು ಬಡವರಿಗೆ ಕೊಡಬೇಕು. ಇವರು ಆ ಪುಕ್ಕಟ್ಟೆ ಸ್ಕೀಮ್ಗಳನ್ನು ಮಾಡಿ ಆ ದಲಿತ ಓಣಿಗಳ ಉದ್ಧಾರವನ್ನು ತಡೆ ಹಿಡಿದ್ದಾರೆ. ಇವರು ಇವತ್ತೇ ಅಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತೂ ದಲಿತ ವಿರೋಧಿ ಪಕ್ಷ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಮುಖಂಡರಾದ ಬಾಬುವಾಲಿ, ವಿವಿಧ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಧಿಕ್ಕಾರ